ನಮಸ್ಕಾರ. ನಿಮ್ಗೂ ವ್ಯಾರಿಕೋಸ್ ವೇನ್ಸ್ ಅಂದರೆ ಉಬ್ಬಿದ್ದ ರಕ್ತನಾಳಗಳ ಸಮಸ್ಯೆ ಇದೆಯಾ? ಇವತ್ತೇ ನಮ್ಮ ಆವಿಸ್ ಹಾಸ್ಪಿಟಲ್ಗೆ ಬನ್ನಿ. ಇಲ್ಲಿ 30 ಮಿನಿಟ್ಸ್ ಅಲ್ಲಿ ಲೇಸರ್ ಚಿಕಿತ್ಸೆ ಮಾಡಿ ಸೇಮ್ ಡೇ ಡಿಸ್ಚಾರ್ಜ್ ಕೂಡ ಮಾಡ್ತಾರೆ. ನೋವು, ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ. ಚಿಕಿತ್ಸೆ ಪಡೆಯಲು 8088837000ಗೆ ಕರೆ ನೀಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಆತಂಕಕಾರಿ ಬೆಳವಣಿಗೆಯಲ್ಲಿ ಕೆಲ ಖಲಿಸ್ತಾನಿ ಮುಖಂಡರು ಪಾಕಿಸ್ತಾನದ ಗುರುದ್ವಾರದ ಕಮಿಟಿಗೆ ಸೇರಿದ್ದಾರೆ. ಪಾಕಿಸ್ತಾನ್ ಸಿಂಗ್ ಗುರುದ್ವಾರ್ ಪ್ರಬಂಧಕ್ ಕಮಿಟಿ ಅಥವಾ PSGPCಗೆ ಈ ವ್ಯಕ್ತಿಗಳು ಸೇರಿರುವುದಕ್ಕೆ ಪಾಕ್ನ ಸಿಖ್ ಸಮುದಾಯ ಕೂಡ ಕಳವಳ ವ್ಯಕ್ತಪಡಿಸಿದೆ. ಖಲಿಸ್ತಾನಿ ಮುಖಂಡರಾದ ರಮೇಶ್ ಅರೋರಾ, ತಾರಾ ಸಿಂಗ್ ಹಾಗೂ ಮತ್ತಿತರರು PSGPC ಮೆಂಬರ್ಶಿಪ್ ಪಡೆದಿದ್ದಾರೆ. ಇದೇ ರಮೇಶ್ ಅರೋರಾ ಸೋದರ ಸಂಬಂಧಿ ಮಂಜೀತ್ ಸಿಂಗ್ ಪಿಂಕಾ 1984ರಲ್ಲಿ ಶ್ರೀನಗರ್ನಿಂದ ಲಾಹೋರ್ಗೆ ಹೊರಟಿದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನವೊಂದನ್ನು ಹೈಜಾಕ್ ಮಾಡಿದ್ದ. ಅಲ್ಲದೆ ತಾರಾ ಸಿಂಗ್ ಕೂಡ ಖಲಿಸ್ತಾನಿ ಉಗ್ರ ಲಕ್ಬೀರ್ ಸಿಂಗ್ ರೋಡೆಗೆ ಬಹಳ ಹತ್ತಿರದವನು ಅಂತ ಹೇಳಲಾಗ್ತಿದೆ. ಇವರನ್ನು ಸೇರಿ PSGPCಗೆ ಸೇರಿರೋ ಹಲವರು ಭಾರತದ ವಾಂಟೆಡ್ ಲಿಸ್ಟ್ನಲ್ಲಿದ್ದಾರೆ ಅನ್ನೋ ವರದಿ ಬಂದಿದೆ. ಒಟ್ಟು 23 ಜನರನ್ನ ಈ ಕಮಿಟಿಗೆ ಸೇರಿಸೋಕೆ ಪಾಕಿಸ್ತಾನದ ಹಂಗಾಮಿ ಸರ್ಕಾರ ಆದೇಶ ಕೊಟ್ಟಿದೆ. ಈ ಪೈಕಿ 10 ಮಂದಿ ಖಲಿಸ್ತಾನಿ ಮುಖಂಡರಿದ್ದಾರೆ. ಇವರೆಲ್ಲ ಮೊದಲ ಜನರೇಷನ್ನ ಮತಾಂತರ ಆಗಿರೋ ಸಿಖ್ರಾಗಿರೋದ್ರಿಂದ ಪಾಕಿಸ್ತಾನದ ಸಿಖ್ ಸಮುದಾಯ ಈ ನಡೆಗೆ ವ್ಯಾಪಕ ವಿರೋಧ ವ್ಯಕ್ತಪಡಿಸಿದೆ. ಈ ರೀತಿ ಮತಾಂತರ ಆಗಿರೋ ಸಿಖ್ಖರ ಲಾಬಿಯಿಂದ ಪಾಕ್ನ ಗುರುದ್ವಾರದ ಮೇಲೆ ಸರ್ಕಾರ ಕಂಟ್ರೋಲ್ ಸಾಧಿಸೋಕೆ ಹೊರಟಿದೆ. ಅಲ್ಲದೆ ಸಂತ ಗುರುನಾನಕರು ತಮ್ಮ ಮೊದಲ ಪ್ರವಚನ ಕೊಟ್ಟಿದ್ದಾಗಿನಿಂದಲೂ ಸಿಖ್ ಧರ್ಮೀಯರಾಗಿರೋರನ್ನ ಸೈಡ್ಲೈನ್ ಮಾಡಲಾಗ್ತಾ ಇದೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಕನ್ವರ್ಟ್ ಆಗಿರೋ ಸಿಖ್ಖರು ಈಗ ತಾನೇ ಶಾಲೆಗೆ ಸೇರಿದ್ದಾರೆ. ಆದರೆ ಅವ್ರನ್ನ ಡೈರೆಕ್ಟ್ ಆಗಿ ಪ್ರಿನ್ಸಿಪಲ್ ಚೇರ್ನಲ್ಲಿ ಕೂರಿಸಲಾಗ್ತಾ ಇದೆ. ಪಾಕಿಸ್ತಾನ ಸರ್ಕಾರದ ಈ ನಡೆ ಹಿಂದಿರೋ ಉದ್ದೇಶ ಅನುಮಾನಾಸ್ಪದ ಅಂತ ಅಲ್ಲಿನ ಸಿಖ್ಖರು ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಪಾಕಿಸ್ತಾನ ಈ ರೀತಿ ಖಲಿಸ್ತಾನಿಗಳಿಗೆ ಬೆಂಬಲ ಕೊಡ್ತಿರೋದು ಹೊಸ ವಿಚಾರ ಅಲ್ಲ. 1977ರಲ್ಲೇ ಖಲಿಸ್ತಾನಿ ಸೆಪರೇಟಿಸ್ಟ್ ಜಗಜಿತ್ ಸಿಂಗ್ ಚೌಹಾನ್ ಖಲಿಸ್ತಾನನ್ನ ಸಾರ್ವಭೌಮ ಪ್ರತ್ಯೇಕ ಸಿಖ್ ದೇಶವನ್ನಾಗಿ ಮಾಡೋದಾಗಿ ಪಾಕ್ PM ಜುಲ್ಫಿಕರ್ ಅಲಿ ಭುಟ್ಟೋ ಆಫರ್ ಕೊಟ್ಟಿದ್ರು ಅಂತ ಓಪನ್ ಆಗಿ ಹೇಳಿದ. ಪಾಕಿಸ್ತಾನ ಇಡೀ ಖಲಿಸ್ತಾನ್ ಮೂವ್ಮೆಂಟ್ಗೆ ಒಂದು ಲೈಫ್ ಲೈನ್ ರೀತಿ ಆಗಿ ಹೋಗಿದೆ. ಇದೀಗಲಿನ ಗುರುದ್ವಾರಗಳಿಗೆ ಖಲಿಸ್ತಾನಿ ಬೆಂಬಲಿಗರನ್ನ ಸೇರಿಸಿ ಶಾಂತಿ ಕದಡು ಕೆಲಸ ಮಾಡ್ತಾ ಇದೆ. ಅದು ಕೂಡ ಸಿಖ್ ಧರ್ಮಕ್ಕೆ ಫಸ್ಟ್ ಜನರೇಷನ್ ಕನ್ವರ್ಟೆಡ್ಗಳನ್ನ. ಅಲ್ಲೂ ಕೂಡ ಈ ಕನ್ವರ್ಟ್ ಮಾಡಿ ಅವ್ರನ್ನ ಸೇರಿಸಿರುವುದೇ ಈ ಪ್ರತ್ಯೇಕತೆಗೆ ಅನ್ನೋ ಅನುಮಾನ ಕೂಡ ಇದೆ. ಯಾಕಂತ ಹೇಳಿದ್ರೆ ಸಿಖ್ರು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಬೇರೆಯವ್ರನ್ನ ಸಿಖ್ರನ್ನಾಗಿ ಮಾಡಿ ಅವ್ರನ್ನ ಸಿಖ್ ಧರ್ಮದೊಳಗೆ ತುರುಕಿ ಭಾರತದ ವಿರುದ್ಧ ಎತ್ತಿಕಟ್ಟುವ ಕುತಂತ್ರವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿ 2 ವರ್ಷ ತುಂಬಿದ ಬೆನ್ನಲ್ಲೇ ಮೊದಲ ಬಾರಿಗೆ ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡವರ ಸಂಖ್ಯೆಯನ್ನು ಯುಕ್ರೇನ್ ಅಫಿಷಿಯಲ್ ಆಗಿ ಬಹಿರಂಗಪಡಿಸಿದೆ. 2 ವರ್ಷಗಳಲ್ಲಿ ಯುದ್ಧ ಭೂಮಿಯಲ್ಲಿ ಸುಮಾರು 31,000 ಸೈನಿಕರು ಬಲಿಯಾಗಿದ್ದಾರೆ ಅಂತ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ಹೇಳಿದ್ದಾರೆ. ಇದು ಕೇವಲ ಸೈನಿಕರ ಸಂಖ್ಯೆ ಅಷ್ಟೇ, ನಾಗರಿಕರ ಸಾವಿನ ಸಂಖ್ಯೆ ಗೊತ್ತಿಲ್ಲ. ಅಮೆರಿಕ ಲೆಕ್ಕಾಚಾರದ ಪ್ರಕಾರ ಈ ಕದನದಲ್ಲಿ 70,000 ಯುಕ್ರೇನ್ ಸೈನಿಕರು ಮೃತಪಟ್ಟು 1,20,000 ಸೈನಿಕರು ಗಾಯಗೊಂಡಿದ್ದಾರೆ. ಇನ್ನು ಪ್ರೆಸಿಡೆಂಟ್ ಝೆಲೆನ್ಸ್ಕಿ ಹೇಳ್ತಿರೋ ಪ್ರಕಾರ 1,80,000 ರಷ್ಯನ್ ಸೈನಿಕರು ಮೃತಪಟ್ಟಿದ್ದಾರೆ, 5 ಲಕ್ಷಕ್ಕೂ ಅಧಿಕ ಸೈನಿಕರು ಗಾಯಗೊಂಡಿದ್ದಾರೆ ಅಂತ. ಯುದ್ಧ ಶುರುವಾದಾಗ ರಷ್ಯಾ ಲಾಂಚ್ ಮಾಡೋ ಪ್ರತಿ 12 ಶೆಲ್ಗಳಿಗೆ ಪ್ರತಿಯಾಗಿ ಯುಕ್ರೇನ್ 1 ಶೆಲ್ ಲಾಂಚ್ ಮಾಡ್ತಾ ಇತ್ತು. ಆದರೆ ಈಗ ಪ್ರತಿ 6 ಶೆಲ್ಗೆ ಯುಕ್ರೇನ್ 1 ಶೆಲ್ ವಾಪಸ್ ಲಾಂಚ್ ಮಾಡ್ತಾ ಇದೆ. 2024ನೇ ವರ್ಷ ಈ ಯುದ್ಧಕ್ಕೆ ಕ್ರೂಷಿಯಲ್ ಆಗುತ್ತೆ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ. ಅತ್ತ ಇಸ್ರೇಲ್ ಹಮಸ್ ಯುದ್ಧದಲ್ಲಿ ಗಾಜಾದಲ್ಲಿ ಮೃತಪಟ್ಟವರ ಸಂಖ್ಯೆ ಕೂಡ 30,000 ಹತ್ತಿರಕ್ಕೆ ಬಂದಿದೆ ಅನ್ನೋ ವಿಚಾರ ವರದಿಯಾಗಿದೆ. ರಫಾ ನಗರದ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸಿದ್ದು 15 ಲಕ್ಷ ಜನರಿರೋ ಈ ನಗರದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಅನ್ನೋ ಕಳವಳ ವ್ಯಕ್ತ ಆಗಿದೆ. ಅತ್ತ ರಷ್ಯಾ ಯುದ್ಧದಲ್ಲಿ ಸಿಕ್ಕಾಕೊಂಡಿದ್ದ ಹಲವು ಭಾರತೀಯರನ್ನ ರಿಲೀಸ್ ಮಾಡಿಸಲಾಗಿದೆ ಅಂತ ವಿದೇಶಾಂಗ ಇಲಾಖೆ ಹೇಳಿದೆ. ಭಾರತೀಯರು ರಷ್ಯಾ ಕದನದಲ್ಲಿ ಸಿಕ್ಕಾಕೊಂಡಿರೋ ವಿಚಾರವಾಗಿ ಭಾರತ ಸೀರಿಯಸ್ ಆಗಿದೆ. ಈ ಬಗ್ಗೆ ರಷ್ಯನ್ ಅಥಾರಿಟೀಸ್ ಒಂದಿಗೆ ಮಾತುಕತೆ ನಡೆಸಿದ್ದೀವಿ. ಸದ್ಯಕ್ಕೆ ಇದು ನಮ್ಮ ಟಾಪ್ ಪ್ರಯಾರಿಟಿ ಆಗಿದೆ. ರಷ್ಯನ್ ಆರ್ಮಿಯಲ್ಲಿ ಆಕಸ್ಮಿಕವಾಗಿ ಸೇರಿರೋ ಪ್ರತಿಯೊಬ್ಬ ಭಾರತೀಯನನ್ನ ಸೇವ್ ಮಾಡೋಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಇಲಾಖೆ ಹೇಳಿದೆ. ಮಾಲ್ಡೀವ್ಸ್ನಿಂದ ಭಾರತೀಯ ಸೈನಿಕರ ವಾಪಸಾತಿ ವಿಚಾರ ಅಲ್ಲಿನ ರಾಜಕೀಯ ಕಾದಾಟಕ್ಕೆ ದಾರಿ ಮಾಡಿಕೊಟ್ಟಿದೆ. ಇದೀಗ ಮಾಲ್ಡೀವ್ಸ್ನಿಂದ ಭಾರತೀಯ ಸೈನಿಕರನ್ನ ಕಳಿಸುವ ಬಗ್ಗೆ ಪ್ರೆಸಿಡೆಂಟ್ ಮೊಯಿಜು ಮಾತಾಡೋದೆಲ್ಲ ಶುದ್ಧ ಸುಳ್ಳು ಅಂತ ಅಲ್ಲಿನ ಮಾಜಿ ವಿದೇಶಾಂಗ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ವಿದೇಶಾಂಗ ಸಚಿವ ಅಬ್ದುಲ್ಲಾ ಶಾಹೀದ್ ಮಾಲ್ಡೀವ್ಸ್ನಲ್ಲಿ ಯಾವುದೇ ಶಸ್ತ್ರಸಜ್ಜಿತ ವಿದೇಶಿ ಸೈನಿಕರೇ ಇಲ್ಲ,
ಈ ವಿಚಾರವಾಗಿ ಮೊಯ್ದು ಸರ್ಕಾರ ಸರಿಯಾದ ಅಂಕಿಅಂಶಗಳನ್ನೇ ಕೊಡೋಕೆ ಆಗಿಲ್ಲ. ಈ ಸರ್ಕಾರದಲ್ಲಿ ಟ್ರಾನ್ಸ್ಪರೆನ್ಸಿನೇ ಇಲ್ಲ, ಸತ್ಯಾಂಶ ಏನಿದೆ ಅನ್ನೋದು ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ. ಅಂದಹಾಗೆ ಭಾರತೀಯ ಸೇನಾ ಸಿಬ್ಬಂದಿಗಳ ಮೊದಲ ತಂಡವನ್ನು ಮಾರ್ಚ್ 10ರ ಒಳಗೆ, ಉಳಿದ ಸೈನಿಕರನ್ನ ಮೇ 10ರ ಒಳಗೆ ಕಳಿಸ್ಕೊಡ್ತೀವಿ ಅಂತ ಮೊಯ್ಸು ಹೇಳಿದರು. ಇದರ ಮಧ್ಯೆ ಅಲ್ಲಿನ ಮಾಜಿ ವಿದೇಶಾಂಗ ಸಚಿವ, ಇದು ಮೊಯ್ಸು ಕಳ್ಳಾಟ, ಭಾರತ ವಿರೋಧಿ ನೀತಿ, ಮೊಯ್ಸು ಸಾವಿರಾರು ಸೈನಿಕರನ್ನ ಖಾಲಿ ಮಾಡಿಸ್ತೀನಿ ಅನ್ನೋ ಸುಳ್ಳಿನ ಸರಮಾಲೆಯನ್ನು ಹೆಣೆದಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಂಪು ಸಮುದ್ರದಲ್ಲಿ ಹೌತಿಗಳು ಮತ್ತು ಅಮೆರಿಕದ ನಡುವಿನ ಕಾಳಗ ಮುಂದುವರೆದಿದೆ. ಇತ್ತೀಚೆಗಷ್ಟೇ ತಮ್ಮ ರಕ್ಷಣೆಗಾಗಿ ಹೌತಿಗಳ ಮೇಲೆ ಪ್ರತಿದಾಳಿ ಮಾಡಿದ್ದ ಅಮೆರಿಕ ಈಗ ಮತ್ತೆ ಬ್ರಿಟನ್ ಜೊತೆಗೂಡಿ ದಾಳಿಯನ್ನು ಮುಂದುವರೆಸಿದೆ. ಇದೀಗ ಅಮೆರಿಕ ಹಾಗೂ ಬ್ರಿಟನ್ ನೌಕಾಪಡೆಗಳು ಹೌತಿಗಳ 18 ಸೇನಾ ನೆಲೆಗಳನ್ನು ಧ್ವಂಸ ಮಾಡಿವೆ. ಪ್ರಮುಖವಾಗಿ ಹೌತಿಗಳ ಶಸ್ತ್ರಾಸ್ತ್ರ, ಡ್ರೋನ್, ಹೆಲಿಕಾಪ್ಟರ್ ಮತ್ತು ರಕ್ಷಣಾ ಸಾಮಗ್ರಿಗಳನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಅಲ್ಲದೆ ಹೌತಿಗಳಿಗೆ ತಕ್ಕ ಉತ್ತರವನ್ನು ಕೊಡೋಕೆ ಆಸ್ಟ್ರೇಲಿಯಾ, ಬಹ್ರೇನ್, ಡೆನ್ಮಾರ್ಕ್, ಕೆನಡಾ, ನೆದರ್ಲ್ಯಾಂಡ್ ಮತ್ತು ನ್ಯೂಜಿಲೆಂಡ್ಗಳು ಫುಲ್ ಸಪೋರ್ಟ್ ನೀಡಿವೆ ಅಂತ ಅಮೆರಿಕ, ಬ್ರಿಟನ್ಗಳು ಜಂಟಿ ಹೇಳಿಕೆಯನ್ನು ನೀಡಿವೆ. ಇನ್ನೊಂದು ಕಡೆ ಎಡನ್ ಕೊಲ್ಲಿಯಲ್ಲಿ ಅಮೆರಿಕದ ಧ್ವಜ ಹೊಂದಿದ್ದ ಆಯಿಲ್ ಟ್ಯಾಂಕರ್ ಮೇಲೆ ಹೌತಿಗಳು ಕ್ಷಿಪಣಿ ದಾಳಿ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ವಿಚಿತ್ರ ಘಟನೆಯಾಗಿದೆ. ಲಾಹೋರ್ನಲ್ಲಿ ಮಹಿಳೆಯೊಬ್ಬರು ಅರೇಬಿಕ್ ಅಕ್ಷರಗಳಿರೋ ಉಡುಪನ್ನ ಧರಿಸಿ ಪತಿಯೊಂದಿಗೆ ಶಾಪಿಂಗ್ ಹೋಗಿದ್ರು. ಈ ವೇಳೆ ಕೆಲ ಜನರು ಆ ಅಕ್ಷರಗಳನ್ನ ಕುರಾನ್ನ ಪದ್ಯಗಳು ಅಂತ ಮಿಸ್ಟೇಕ್ ಮಾಡಿಕೊಂಡು ಅವುಗಳನ್ನ ಮೈಮೇಲೆ ಹಾಕೊಂಡಿದೀಯಾ ಅಂತ ಹೇಳಿ ಆ ಮಹಿಳೆಗೆ ಹೊಡೆದೇ ಬಿಟ್ಟಿದ್ದಾರೆ. ಅಲ್ಲಿನ ಮಹಿಳಾ ಪೊಲೀಸ್ ಅಧಿಕಾರಿ ಸೈಯದಾ ಶಹರ್ಬಾನೋ ನಖ್ವಿ ರಿಸ್ಕ್ ತಗೊಂಡು ಆ ಜನರಿಂದ ಮಹಿಳೆಯನ್ನ ಆಮೇಲೆ ಕಾಪಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅಲ್ಲದೆ ನೆಟ್ಟಿಗರು ಮಹಿಳೆ ಧರಿಸಿದ್ದ ಬಟ್ಟೆಯಲ್ಲಿದ್ದು ಕುರಾನ್ನ ಪದ್ಯಗಳಲ್ಲ, ಬದಲಾಗಿ ಅರೇಬಿಕ್ನ ಕೆಲ ಪದಗಳು ಅಂತ ಕಾಮೆಂಟ್ ಮಾಡಿದ್ದಾರೆ. ಅಲ್ಲದೆ ಮಹಿಳೆಯನ್ನ ರಕ್ಷಿಸಿದ ಮಹಿಳಾ ಪೊಲೀಸ್ ಅಧಿಕಾರಿಯನ್ನ ಅಪ್ರಿಶಿಯೇಟ್ ಕೂಡ ಮಾಡಿದ್ದಾರೆ. ಅಮೆರಿಕದಲ್ಲಿ ಈಗಾಗಲೇ ರಿಪಬ್ಲಿಕನ್ ಪಾರ್ಟಿಯ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಇದರ ಮಧ್ಯೆ ಸೌತ್ ಕ್ಯಾರೋಲಿನಾ ರಾಜ್ಯದ ಪ್ರೈಮರಿ ಎಲೆಕ್ಷನ್ ಅಲ್ಲೂ ಟ್ರಂಪ್ ನಿಕ್ಕಿ ಹ್ಯಾಲೆರ್ ಅನ್ನ ಸೋಲಿಸಿದ್ದಾರೆ. ಆ ಮೂಲಕ ಟ್ರಂಪ್ ಹ್ಯಾಟ್ರಿಕ್ ಹೊಡೆಯೋದು, ಅಂದ್ರೆ ನಿರಂತರ 3ನೇ ಬಾರಿಗೆ ರಿಪಬ್ಲಿಕನ್ ಕ್ಯಾಂಡಿಡೇಟ್ ಆಗೋದು ಕನ್ಫರ್ಮ್ ಆಗಿದೆ ಆಲ್ಮೋಸ್ಟ್. ಅಲ್ಲದೆ ಈ ಸೌತ್ ಕ್ಯಾರೋಲಿನಾ ನಿಕ್ಕಿ ಹ್ಯಾಲೆರ ಭದ್ರಕೋಟೆ. ಅಲ್ಲಿ ನಿಕ್ಕಿ 2 ಬಾರಿ ಗವರ್ನರ್ ಆಗಿದ್ರು. ಆದರೆ ಎವರ್ ಕಾಂಟ್ರವರ್ಷಿಯಲ್ 16 ಆರೋಪಗಳನ್ನು ತಲೆ ಮೇಲೆ ಹೊತ್ತಿರೋ ವಿವಾದ ಪುರುಷ, ವಿವಾದ ಶೂರ, ವಿವಾದ ಪುರುಷೋತ್ತಮ ಟ್ರಂಪ್ಗೆ ಮತ್ತೊಮ್ಮೆ ಅಮೆರಿಕದ ಭಾರವನ್ನು ಹೊರಿಸೋಕೆ ಅಲ್ಲಿನ ಜನ ಸಜ್ಜಾಗಿರೋ ತರ ಕಾಣಿಸ್ತಾ ಇದೆ. ಬಟ್ ಏನೇ ಹೇಳಿ, ಟ್ರಂಪ್ ಮೇಲೆ ಏನೇ ಟೀಕೆ ಮಾಡಿ ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಇಗ್ನೋರ್ ಹಿಮ್ ಅಂತಾರಲ್ಲ, ಲವ್ ಹಿಮ್ ಆರ್ ಹೇಟ್ ಹಿಮ್, ಬಟ್ ಯು ಕೆನಾಟ್ ಇಗ್ನೋರ್ ಹಿಮ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಕ್ಯಾರೆಕ್ಟರ್ ಟ್ರಂಪ್. ಲಾಸ್ಟ್ ಟೈಮ್ ಸೋತರು ಕೂಡ ಎಡ್ಜಲ್ ಸೋತಿದ್ರು, ದೊಡ್ಡ ಅಂತರದಲ್ಲೇನು ಸೋತಿರಲಿಲ್ಲ, ಬೈಡಜ್ಜ ಎಡ್ಜಲ್ ಮೇಲೆ ಬಿದ್ದಿದ್ರು. ಟ್ರಂಪ್ ಅಷ್ಟೆಲ್ಲ ಮಾತಾಡಿ ಅಷ್ಟೆಲ್ಲ ಉದ್ದಡತನದಿಂದ ವರ್ತಿಸಿದ್ರು ಕೂಡ ಅವರ ಅವಧಿಯಲ್ಲಿ ಜಾಸ್ತಿ ಯುದ್ಧಗಳನ್ನು ಅಮೆರಿಕ ಮಾಡಲಿಲ್ಲ. ಯುದ್ಧಗಳನ್ನೆಲ್ಲ ಎಂಡ್ ಮಾಡೋಕೆ ಮತ್ತು ಜಾಗತಿಕವಾಗಿ ಸಂಘರ್ಷಗಳನ್ನು ಕಮ್ಮಿ ಮಾಡೋಕೆ ಪ್ರಯತ್ನ ಪಟ್ಟರು. ಟ್ರಂಪ್ ಹಂಗೆ ಮಾಡ್ತಾರಂತ ಅನ್ಕೊಂಡೇ ಇರಲಿಲ್ಲ, ಬೆಂಕಿ ಹಾಕೋಕ್ಕೆ ಬಂದರು ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಅದು ಉಲ್ಟಾ ಆಗಿತ್ತು. ಬಟ್ ನೋಡ್ಬೇಕು ಈ ಸಲ ಏನಾಗುತ್ತೆ ಅಂತ. ಬ್ರಿಟನ್ನ ಪ್ಲೈಮೌತ್ ನಗರದಲ್ಲಿ 2ನೇ ಮಹಾಯುದ್ಧ ಟೈಮ್ನ ಭಾರಿ ಸ್ಫೋಟಕ ಪತ್ತೆಯಾಗಿದೆ. ಬರೋಬ್ಬರಿ 500 kg ತೂಕದ ಈ ಜರ್ಮನ್ ಮೇಡ್ ಸ್ಫೋಟಕ ಮನೆಯೊಂದರ ಗಾರ್ಡನ್ನಲ್ಲಿ ಪತ್ತೆಯಾಗಿದೆ. ಕೂಡಲೇ ಸುತ್ತಮುತ್ತಲಿನ ಜನರನ್ನ ಖಾಲಿ ಮಾಡಿಸಿ ಸ್ಫೋಟಕವನ್ನು ಸಮುದ್ರಕ್ಕೆ ತಗೊಂಡು ಹೋಗಿ ನಿಷ್ಕ್ರಿಯಗೊಳಿಸಲಾಗಿದೆ. ಈ ವೇಳೆ ರಸ್ತೆಗಳನ್ನು ಕ್ಲೋಸ್ ಮಾಡಿ ಬಸ್, ಟ್ರೈನ್ಗಳ ಸೇವೆ ನಿಲ್ಲಿಸಿ ಲಾರಿ ಮೂಲಕ ಬೀದಿಗಳಲ್ಲಿ ಸಾಗಿಸಲಾಗಿದೆ. ನಂತರ ಬೋಟ್ನಲ್ಲಿ ಸಮುದ್ರ ತೀರದಿಂದ ಒಂದಷ್ಟು ದೂರ ತಗೊಂಡು ಹೋಗಿ ಅದನ್ನು ಡಿಟೋನೇಟ್ ಮಾಡಲಾಗಿದೆ. 1941ರ ಏಪ್ರಿಲ್ 22 ಅಥವಾ 23ನೇ ತಾರೀಕು ಈ ಸ್ಫೋಟಕ ನಗರದ ಮೇಲೆ ಬಿದ್ದಿರಬಹುದು ಅಂತ ಮ್ಯೂಸಿಯಂ ಒಂದರ ಸಿಬ್ಬಂದಿ ಹೇಳಿದ್ದಾರೆ. ಅಲ್ಲದೆ ಆ ಟೈಮ್ನಲ್ಲಿ ಸುಮಾರು 1362 ಸ್ಫೋಟಕಗಳು ಪ್ಲೈಮೌತ್ನಲ್ಲಿ ಸ್ಫೋಟಗೊಂಡಿದ್ವು ಅಂತ ಹೇಳಿದ್ದಾರೆ. ಗಾಜಾ ಯುದ್ಧದ ವಿಚಾರವಾಗಿ ಅಮೆರಿಕದಲ್ಲಿ ಪ್ರತಿಭಟನೆಗಳು ನಡೀತಾನೆ ಇದೆ. ಇದೀಗ ಅಮೆರಿಕದ ಏರ್ಫೋರ್ಸ್ನ ಸೈನಿಕರೊಬ್ಬರು ಅಲ್ಲಿನ ಇಸ್ರೇಲ್ ರಾಯಭಾರ ಕಚೇರಿ ಮುಂದೆ ತಮಗೆ ತಾವು ಬೆಂಕಿ ಹಾಕೊಂಡಿರೋ ಘಟನೆಯಾಗಿದೆ. ಕರ್ತವ್ಯದಲ್ಲಿದ್ದ ವೇಳೆ ಆ ಸೈನಿಕ ಈ ರೀತಿ ಬೆಂಕಿ ಹಾಕೊಂಡಿದ್ದು ಬೆಂಕಿ ನಂದಿಸಿದ್ದಾರೆ ಸೇನಾ ಸಿಬ್ಬಂದಿ. ಆ ಸೈನಿಕನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸ್ಥಿತಿ ಗಂಭೀರ ಇದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಘಟನೆ ಬಗ್ಗೆ ಕಾರಣ ತಿಳಿಯೋಕೆ ಅಮೆರಿಕದ ಗುಪ್ತಚರ ದಳ ಹಾಗೂ ಪೊಲೀಸರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಪೆಸಿಫಿಕ್ ದ್ವೀಪಗಳ ಪುಟ್ಟ ರಾಷ್ಟ್ರ ತೈವಾನ್ನ ಮಿತ್ರ ದೇಶ ಟುವಾಲುನ ನೂತನ ಪ್ರಧಾನಿಯಾಗಿ ಫೆಲಿಟಿ ಟಿಯೋ ಆಯ್ಕೆಯಾಗಿದ್ದಾರೆ. ಅಂದಹಾಗೆ ಫೆಲಿಟಿ ಟಿಯೋ ಈ ಹಿಂದೆ ಅಲ್ಲಿನ ಅಟಾರ್ನಿ ಜನರಲ್ ಆಗಿ ಕೆಲಸ ಮಾಡ್ತಿದ್ರು. ಅಲ್ಲದೆ ಮೀನುಗಾರಿಕೆ ಇಲಾಖೆ ಅಧಿಕಾರಿಯಾಗೂ ಸೇವೆ ಮಾಡಿದರು. ಇದೀಗ ಆ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅವಿರೋಧವಾಗಿ PM ಹುದ್ದೆಯನ್ನು ಅವರು ಅಲಂಕರಿಸ್ತಾ ಇದ್ದಾರೆ. ಸುಮಾರು 9 ದ್ವೀಪಗಳಿರೋ ಈ ಪುಟ್ಟ ದ್ವೀಪ ಸಮೂಹದ ಈ ರಾಷ್ಟ್ರದಲ್ಲಿ ಕೇವಲ ಎಷ್ಟು ಜನ ಇದ್ದಾರೆ ಗೊತ್ತಾ? ಪ್ರಜೆಗಳು 11,200 ಜನ ಇದ್ದಾರೆ. ಈ ಟುವಾಲು ದೇಶ ಪಪುವಾ ನ್ಯೂಗಿನಿಯ ಪೂರ್ವಕ್ಕೆ 180 ಡಿಗ್ರಿ ಆಂಟಿಮೆರಿಡಿಯನ್ ಲೈನ್ ಬಳಿ ಹೊಂಗಾಟೊಂಗಾ ದ್ವೀಪಗಳ ಬಳಿ ಬರುತ್ತೆ. ಸುಮಾರಷ್ಟು ಹೊಸ ಪದಗಳು ಇವಾಗ ನಿಮ್ಮ ಡಿಕ್ಷನರಿಗೆ ಆಡ್ ಆದವು ಅಂತ ಗೊತ್ತು ಬಿಡಿ.
ಟೋಕಿಯೋ ಒಲಿಂಪಿಕ್ಸ್ನ ಜಾವೆಲಿನ್ ಚಾಂಪಿಯನ್ ಭಾರತೀಯ ನೀರಜ್ ಚೋಪ್ರಾಗೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮತ್ತೊಬ್ಬರು ಪ್ರಬಲ ಎದುರಾಳಿ ಸಿಗುವ ಸಾಧ್ಯತೆ ಇದೆ. ಫೆಬ್ರವರಿ 25ನೇ ತಾರೀಕು ಜರ್ಮನ್ ವಿಂಟರ್ ಥ್ರೋಯಿಂಗ್ ಚಾಂಪಿಯನ್ಶಿಪ್ನಲ್ಲಿ ಜರ್ಮನಿಯ 19 ವರ್ಷದ ಮ್ಯಾಕ್ಸ್ ಡ್ಯಾನಿಂಗ್ 90.20 ಮೀಟರ್ ದೂರ ಜಾವೆಲಿನ್ ಎಸೆದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಈ ಮೂಲಕ ಜಾವೆಲಿನ್ ಥ್ರೋನಲ್ಲಿ 90 ಮೀಟರ್ ಕ್ರಾಸ್ ಮಾಡಿದ ಅತ್ಯಂತ ಕಿರಿಯ ವ್ಯಕ್ತಿಯನ್ನು ದಾಖಲೆ ಮಾಡಿದ್ದಾರೆ. ಈ ಮೂಲಕ ಈ ವರ್ಷ ಜುಲೈನಲ್ಲಿ ನಡೆಯಲಿರುವ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನೀರಜ್ಗೆ ಪ್ರಬಲ ಎದುರಾಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಅಂದಹಾಗೆ ನೀರಜ್ ಚೋಪ್ರಾರ ಬೆಸ್ಟ್ ಡಿಸ್ಟೆನ್ಸ್ 89.94 ಮೀಟರ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.